ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟಾರೋ ರೀಡಿಂಗ್. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಹಗಲು ರಾತ್ರಿ ಯಾರ ಬಗ್ಗೆ ಹುಚ್ಚರಂತೆ ಯೋಚನೆ ಮಾಡ್ತಾ ಇರ್ತೀರಲ್ಲ, ಆ ವ್ಯಕ್ತಿ ಪರ್ಟಿಕ್ಯುಲರ್ ಆಗಿ ಒಬ್ಬ ವ್ಯಕ್ತಿ ಮಾತ್ರ, ಅದು ಯಾರಾದರೂ ಆಗಿರಬಹುದು. ನಿಮ್ಮ ಮನಸ್ಸಿನಲ್ಲಿ ಅವರ ಹೆಸರನ್ನ 3 ಬಾರಿ ಹೇಳ್ತಾ ಈ ಒಂದು ರೀಡಿಂಗ್ನ ನೋಡಬೇಕಾಗತ್ತೆ. ಎಂದಿನಂತೆ 2 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. 2 ಕಾರ್ಡ್ಗಳ ಮೇಲೆ 2 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವ ಕಾರ್ಡ್, ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸೊನೇಟ್ ಆಗ್ತಾ ಇದೆಯಲ್ಲ, ಆ ಒಂದು ಕಾರ್ಡ್ನ ಆ ವ್ಯಕ್ತಿಯ ವಿಚಾರವಾಗಿ, ಆ ವ್ಯಕ್ತಿಯ ಹೆಸರು ಹೇಳ್ತಾ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಹಗಲು ರಾತ್ರಿ ಯಾರ ಬಗ್ಗೆ ಹುಚ್ಚರಂತೆ ಯೋಚನೆ ಮಾಡ್ತಿರ್ತೀರಿ, ಆ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ, ನಿಮ್ಮ ಬಗ್ಗೆ ಆ ವ್ಯಕ್ತಿಯ ಮುಂದಿನ ನಡೆ ಏನು, ಆ ವ್ಯಕ್ತಿಯ ಭಾವನೆಗಳು ಏನು ನಿಮ್ಮ ಬಗ್ಗೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಸಪೋಸ್ ಇದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿರಬಹುದು, ಅಥವಾ ಒಂದಷ್ಟು ಇರುಸುಮುರುಸುಗಳಾಗಿರಬಹುದು, ಕಮ್ಮಿ ಮಾತನಾಡ್ತಾ ಇರ್ಬೋದು, ನಿಮ್ಗೆ ಏನೂ ಕೂಡ ಅವ್ರ ಬಗ್ಗೆ ಗೊತ್ತಾಗ್ತಾ ಇಲ್ಲ ಅನ್ನೋದಾದರೆ ಇವತ್ತಿನ ವಿಡಿಯೋ ರೆಸೊನೇಟ್ ಆಗತ್ತೆ ಅಂತಲೇ ಹೇಳ್ಬೋದು. ಈ ಕಾರ್ಡ್ ಅಥವಾ ಈ ಕಾರ್ಡ್, ಯಾವ ಕಾರ್ಡ್ ಆ ವ್ಯಕ್ತಿಯ ಹೆಸರು ಹೇಳಿದಾಗ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸೊನೇಟ್ ಆಗುತ್ತಲ್ಲ, ಬೇಕಾದರೆ ಈ ವಿಡಿಯೋನ ಪಾಸ್ ಮಾಡಿ ನೀವು ಆ ವ್ಯಕ್ತಿಯ ಹೆಸರು ಹೇಳ್ಕೊಂಡು ಅಥವಾ ವ್ಯಕ್ತಿಯ ಫೋಟೋ ನೋಡಿಕೊಂಡು ನಂತರ ಈ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೋದು. ಐ ಹೋಪ್ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸ್ನಲ್ ಟಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಬೇಕಾಗತ್ತೆ. ಯಾರೆಲ್ಲ ಈ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ನೋಡೋಣ ಅವರ ರೀಡಿಂಗ್ ಏನಾಗಿದೆ. ನಿಮ್ಮ ಪರ್ಸನ್ ಯಾವುದೇ ವ್ಯಕ್ತಿ ಆಗಿರಬಹುದು, ನೀವು ಯಾರ ಹೆಸರಲ್ಲಿ ನೋಡ್ತಾ ಇದ್ದೀರಿ ಆ ವ್ಯಕ್ತಿ ಕೂಡ ನಿಮ್ಮ ಬಗ್ಗೆ ಚಿಂತೆ ಮಾಡ್ತಾರಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಪೇಜ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ, ಹೆರೋಫೆಂಟ್ ಬರ್ತಾ ಇದೆ, ಲವರ್ಸ್ ಕಾರ್ಡ್ ಬರ್ತಾ ಇದೆ. ಓಕೆ, ಇಲ್ಲಿ ಆ ವ್ಯಕ್ತಿಗೂ ಕೂಡ ನಿಮ್ಮ ಬಗ್ಗೆ ಯೋಚನೆ ಇದೆ, ಬಟ್ ಆದರೆ ಅವರ ಫ್ಯಾಮಿಲಿ ಇರಬಹುದು ಅಥವಾ ಅವ್ರಿಗೆ ಬೇಕಾದಂಥವರು ಅವ್ರಿಗೆ ಬೇಕಾದಂಥವ್ರು ಒಂದಷ್ಟು ಅವ್ರನ್ನ ಮ್ಯಾನುಪ್ಲೇಟ್ ಮಾಡುವಂಥದ್ದು. ಸೊ ಹಾಗಾಗಿ ಅವರು ಒಂದಷ್ಟು ತಾಳ್ಮೆಯಿಂದ ವರ್ತನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ನಿಮ್ಮ ಎನರ್ಜಿ ಏನಿದೆ, ಅವರು ಸಡನ್ನಾಗಿ ಆಗಬೇಕು ಅನ್ನೋದು, ಸಡನ್ನಾಗಿ ಬರಬೇಕು ಅಥವಾ ಸಡನ್ನಾಗಿ ಮಾತಾಡಬೇಕು ಅನ್ನುವ ಹಂಬಲ ನಿಮಗಿದೆ, ಬಟ್ ಆದರೆ ಆ ಕೆಲಸಗಳೇ ಒಂದಷ್ಟು ನಿಧಾನ ಅಂತ ಹೇಳ್ಬೋದು. ನಿಮ್ಮ ಮೈಂಡ್ಸೆಟ್ ಏನಿದೆ, ಆ ಮೈಂಡ್ಸೆಟ್ ಈಗಲೇ ಆಗಿಬಿಡ್ಬೇಕು, ಈಗಲೇ ನೋಡ್ಬಿಡ್ಬೇಕು, ಈಗಲೇ ಕಾಂಟ್ಯಾಕ್ಟ್ ಮಾಡಬೇಕು, ಈ ರೀತಿ ಇದೆ. ಬಟ್ ಆ ವ್ಯಕ್ತಿ ಹಾಗಲ್ಲಲ್ಲ, ಆ ವ್ಯಕ್ತಿ ಒಂದಷ್ಟು ಯೋಚನೆ ಮಾಡುವಂಥವ್ರು. ಈ ಹಿಂದೆ ನಡೆದಿದ್ದ ವಿಚಾರ ಆಗಿರ್ಬೋದು, ಮುಂದೆ ನಡೆಯೋದಕ್ಕಾಗಿರಬಹುದು, ಈಗಿನ ಸಂದರ್ಭಕ್ಕಾಗಿರಬಹುದು, ಒಂದಷ್ಟು ಯೋಚನೆ ಮಾಡಿ ಅವರ ಮುಂದಿನ ನಡೆಯನ್ನು ಅವರು ತಗೊಳ್ತಾರೆ ಯಾವಾಗ್ಲೂ. ಇಲ್ಲಿ ಲವರ್ಸ್ ಕಾರ್ಡ್ ಬರ್ತಾ ಇರೋದ್ರಿಂದ ಅವರು ಕೂಡ ನೀವೇನು ಥಿಂಕ್ ಮಾಡ್ತಾ ಇದ್ದೀರಲ್ಲ, ನೀವು ಯಾವುದ್ರ ಬಗ್ಗೆ ಅವ್ರ ಬಗ್ಗೆ ಯೋಚನೆ ಮಾಡ್ತೀರಿ, ನೀವೇನು ಯೋಚನೆ ಮಾಡ್ತಿದ್ದೀರಿ, ಅದೇ ರೀತಿಯೇ ಆ ವ್ಯಕ್ತಿಯ ಮನಸ್ಸು ಬದಲಾಗಿದೆ, ಅದೇ ರೀತಿಯೇ ಆ ವ್ಯಕ್ತಿ ಯೋಚನೆ ಮಾಡ್ತಾ ಇದ್ದಾರೆ. ಈ ಹಿಂದೆ ಏನೇ ಗಲಾಟೆ ಆಗಿರಲಿ, ಏನೇ ನೋವಾಗಿರಲಿ, ಏನೇ ಇರ್ಬೋದು, ನೀವು ಯಾವ ರೀತಿ ಈ ಹಿಂದೆ ಅವರನ್ನು ತುಂಬಾ ಮಿಸ್ ಮಾಡ್ಕೊಂಡು ಚಡ್ಪಡಿಸ್ತಾ ಇದ್ರಿ, ಅದೇ ರೀತಿ ಆ ವ್ಯಕ್ತಿ ಕೂಡ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿ ಮೆಜಿಷಿಯನ್ ಬಂದಿರೋದ್ರಿಂದ ಸಾಕಷ್ಟು ನೀವೇನು ಮಾಡಿದ್ದೀರಿ ಈ ರೀಡಿಂಗ್ ನೋಡ್ತಾ ಇರೋರು ಅಂತ ಹೇಳಿದ್ರೆ, ಒಂದಷ್ಟು ದೇವರ ಮೊರೆ ಹೋಗೋದು ಅಥವಾ ಬರಲಿ ಅನ್ನುವ ಡಿಮ್ಯಾಂಡ್ಸ್ಗಳನ್ನ ಇಟ್ಕೊಳ್ಳೋದು, ದೇವ್ರ ಮುಂದೆ ಎಷ್ಟೋ ಸಲ ಬೇಡಿದ್ದಾಗಿರಬಹುದು, ಅದು ಕೂಡ ಇವತ್ತು ಆ ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡೋದಕ್ಕೆ ಅದು ಕೂಡ ಒಂದಾಗಿದೆ ಅಂತಲೇ ಹೇಳ್ಬೋದು. ಇಲ್ಲಿ ಪೇಜ್ ಆಫ್ ವಾಂಡ್ಸ್ ಔಟ್ಕಮ್ ಬಂತು. ಆದ್ದರಿಂದ ಒಂದಷ್ಟು ಕೆಲಸದಲ್ಲೂ ಆ ವ್ಯಕ್ತಿ ಬ್ಯುಸಿಯಾಗಿ ತೊಡ್ಕೊಳ್ತಾರೆ. ಇಲ್ಲಿ ನೀವೇನು ಮಾಡ್ತಿದ್ರಿ, ಕೆಲವು ಟೈಮ್ ತುಂಬಾ ಫ್ರೀಯಾಗಿರ್ತೀರಿ. ನಾ ಹೇಳ್ದೆ ಅಲ್ಲ, ಬಂದುಬಿಡ್ಬೇಕು, ಈಗಲೇ ಮಾತಾಡಿಬಿಡ್ಬೇಕು. ಬಟ್ ಆದರೆ ನೀವು ತಾಳ್ಮೆಯಿಂದ ಇರಬೇಕು. ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಮಾತ್ರ ಆ ವ್ಯಕ್ತಿ ಮತ್ತೆ ನಿಮ್ಮ ಹತ್ರ ರೀಕನೆಕ್ಟ್ ಆಗೋದಕ್ಕೆ ಸಾಧ್ಯ. ಆಲ್ರೆಡಿ ಈ ಹಿಂದೆ ಅವರು ಇದ್ದಂಥ ವ್ಯಕ್ತಿ ಈಗ ವ್ಯಕ್ತಿತ್ವ ಇಲ್ಲ. ಈಗಿನ ಎನರ್ಜಿ ನಾನು ಚೆಕ್ ಮಾಡ್ತಾ ಇದ್ದೀನಲ್ಲ, ಸಾಕಷ್ಟು ದಿನಗಳಾದಮೇಲೆ ಈ ಕಾನ್ಸೆಪ್ಟನ್ನ ನಾನು ಮಾಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ, ನೋಡೋಣ ಈ ಎನರ್ಜಿ ಯಾವ ರೀತಿ ಹೀಲಾಗಿರುತ್ತೆ ಅಂತ ಹೇಳಿ ಅಂತ. ಈಗ ನಾನು ಈ ರೀಡಿಂಗ್ ಚೆಕ್ ಮಾಡ್ತಾ ಇದ್ದೀನಿ ನಿಮ್ಮ ಪರ್ಸನ್ಗಳ ಮೇಲೆ. ಇಲ್ಲಿ ಲವರ್ಸ್ ಕಾರ್ಡ್ ಬರ್ತಿದೆ, ಮೆಜಿಷಿಯನ್ ಕಾರ್ಡ್ ಬರ್ತಿದೆ, 2 ಆಫ್ ಪೆಂಟಿಕಲ್ಸ್ ಬರ್ತಿದೆ, 6 ಆಫ್ ವಾಂಡ್ಸ್ ಬರ್ತಾ ಇದೆ.
ನೋಡಿ, ಔಟ್ ಆಫ್ ಕಮ್ ಟು ಆಫ್ ಪಾಯಿಂಟ್, ಎರಡು ಥರ ಯೋಚನೆ ಮಾಡೋದು ಆ ವ್ಯಕ್ತಿ. ಹೋದರೆ ಏನಾಗುತ್ತೆ, ಬಂದರೆ ಏನಾಗುತ್ತೆ, ಅಥವಾ ಮುಂದುವರೆದ್ರೆ ಏನಾಗುತ್ತೆ, ಈ ಥರ ನಿಮ್ಮನ್ನು ಎಷ್ಟು ಸಲ ಹಾದಿ ತಪ್ಪಿಸಿದ್ದು ಆಗಿರಬಹುದು. ಈ ಇನ್ನೊಂದು ಸಲಕ್ಕೆ ಇಲ್ಲ, ನನಗೆ ನೀವು ನನ್ನ ಲೈಫಿಗೆ ಮುಖ್ಯ ಬೇಕು ಅನ್ನುವ ರೀತಿಯೂ ಕೂಡ ಅವರಿರ್ತಾರೆ. ಇಲ್ಲಿ 6 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಏನೇ ಮಿಸ್ ಮಾಡ್ಕೊಂಡಿರ್ಬೋದು ನೀವು, ಅವರು ಏನೇ ಇರ್ಬೋದು, ಇದು ಮತ್ತೆ ಅವರೊಟ್ಟಿಗೆ ಒಂದು ಒಳ್ಳೆಯ ಬಾಂಧವ್ಯನ ಬೆಳೆಸ್ಕೊಳ್ಳುವಂತಹ ಸರಿಯಾದ ಸಮಯ. ಅತಿ ಶೀಘ್ರದಲ್ಲಿ ಅವ್ರಿಗೆ ಅನಿಸ್ತಿರುವ ಫೀಲ್ ನಿಮ್ಮ ಎದುರುಗಡೆ ಹೇಳ್ಕೊಳ್ಳೋವಂಥದ್ದಾಗಿರ್ಬೋದು, ನೀವು ಅವ್ರ ಹತ್ರ ಹೇಳ್ಕೊಳ್ಳುವಂಥ ಅವಕಾಶಗಳು ಬರುವಂಥದ್ದಿರಬಹುದು. ನನಗೆಲ್ಲ ಪಾಸಿಟಿವ್ ಕಾರ್ಡ್ ಬಂದಿರೋದ್ರಿಂದ ಈ ರೀಡಿಂಗ್ ಯಾರು ನೋಡ್ತಾ ಇದ್ರಿ ಅಲ್ವಾ, ಈ ಹಿಂದೆ ನೀವು ಏನು ತುಂಬಾ ಮಿಸ್ ಮಾಡ್ಕೊಂಡು ಅವ್ರಿಗೆ ಎನರ್ಜಿ ಪಾಸ್ ಮಾಡಿದ್ರಿ, ಅವ್ರ ಹತ್ರ ಹೋಗಿದೆ, ರೀಚ್ ಆಗಿದೆ. ನೀವೀಗ ಸೈಲೆಂಟ್ ಆಗಿದ್ರಿ, ಬಟ್ ಆದರೆ ಆ ವ್ಯಕ್ತಿ ನಿಮ್ಮ ಕಡೆ ಒಲವು ಮೂಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ನೀವೇನು ಥಿಂಕ್ ಮಾಡ್ತಿದ್ದೀರಿ, ಆ ವ್ಯಕ್ತಿ ಕೂಡ ಅದೇ ಥಿಂಕ್ ಮಾಡ್ತಾ ಇದ್ದಾರೆ. ಆ ವ್ಯಕ್ತಿ ಒಂದಷ್ಟು ಜವಾಬ್ದಾರಿಯುತ ವ್ಯಕ್ತಿ ಆಗಿರೋದ್ರಿಂದ ನೀವು ಅಂದ್ಕೊಂಡಷ್ಟು ಈಸಿಯಾಗಿ ಅವ್ರ ಲೈಫ್ನ ತಗೊಳ್ಳೋದು, ಅವರು ತುಂಬ ಯೋಚನೆ ಮಾಡಿ ಮುಂದುವರಿಯುವಂಥ ವ್ಯಕ್ತಿ ಅಂತ ಹೇಳ್ಬೋದು. ಯಾರೆಲ್ಲ ಸೆಕೆಂಡ್ ಕಾರ್ಡ್, ಈ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ಹೇಳ್ತಾ ಈ ಒಂದು ರೀಡಿಂಗ್ನ ನೋಡಿ. ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ಹೇಳ್ಕೊಳ್ತಾ ಈ ಒಂದು ರೀಡಿಂಗ್ನ ನೀವು ನೋಡಬೇಕಾಗತ್ತೆ. ನೀವು ಯಾರ ಬಗ್ಗೆ ಹುಚ್ಚರಂತೆ ಹಗಲು ರಾತ್ರಿ ಯೋಚನೆ ಮಾಡ್ತಾ ಇದ್ರಿ, ಆ ವ್ಯಕ್ತಿ ಏನು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ, ಆ ವ್ಯಕ್ತಿಯೂ ಕೂಡ ನಿಮ್ಮ ಹಾಗೆ ಫೀಲ್ ಇದೆಯಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಇಲ್ಲಿ ನನಗೆ 2 ಕಾರ್ಡ್ಗಳಲ್ಲಿ ಏರೋಫೆಂಟ್ ಬಂದಿದೆ. ಈಗ ಯಾರು ಈ ರೀಡಿಂಗ್ನ ತುಂಬ ನೋಡ್ತಾ ಇದ್ರಿ, ಈ ರೀಡಿಂಗ್ನ ಸೆಲೆಕ್ಟ್ ಮಾಡ್ಕೊಂಡ್ರಿ, ಒಂದಷ್ಟು ನೀವೇನು ಮಾಡಿದ್ರಿ, ಈ ಹಿಂದೆ ಆಗಿರ್ಬೋದು, ಈಗಾಗಿರ್ಬೋದು, ಒಂದಷ್ಟು ಸ್ಪಿರಿಚುವಲ್ ಕನೆಕ್ಟ್ ಆಗಿರ್ಬೋದು, ದೇವ್ರ ಹತ್ರ ಬೇಡ್ಕೊಂಡಿದ್ದಾಗಿರ್ಬೋದು, ಅತ್ತಿದ್ದಾಗಿರ್ಬಹುದು. ನಾನು ಯಾಕೆ ಹೀಗೆ, ನನಗೆ ಯಾಕೆ ಹೀಗಾಯಿತು, ಅದು ಇದು ಮತ್ತೊಂದು ಮಗದೊಂದು ಏನಿರ್ಬೋದು. ಬಟ್ ಈಗ ಏನಾಗಿದೆ, ಆ ವ್ಯಕ್ತಿ ಯೋಚನೆ ಮಾಡ್ತಾ ಇದ್ದಾರಾ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಾ? ಹೌದು, ಸಾಕಷ್ಟು ನೆನಪುಗಳು ಅವರ ತಲೆಯಲ್ಲಿ ಕೊರಗೋದಕ್ಕೆ ಶುರುವಾಗಿದೆ. ನಾನು ಯಾಕೆ ಹಳೆ ಪಾಸ್ಟ್ ಲೈಫಲ್ಲಿ ನಿಮ್ಗೊಂದಷ್ಟು ಹರ್ಟ್ ಆಗಿದೆ ಅವ್ರ ಕಡೆಯಿಂದ. ನಾನು ಯಾಕೆ ಹೀಗೆ ಮಾಡಿದೆ, ನಾನು ಮಾಡಬಾರ್ದಾಗಿತ್ತು, ನಾನು ನೋವು ಕೊಟ್ಟೆ, ಈ ರೀತಿ ಎಲ್ಲನೂ ಒಂದಷ್ಟು ಯೋಚನೆಗಳು ಇತ್ತೀಚೆಗೆ ಆ ವ್ಯಕ್ತಿಯ ಮೈಂಡ್ನಲ್ಲಿ ಹೋಗ್ತಾ ಇದೆ. ನೀವು ಈ ಹಿಂದೆ ತುಂಬಾ ಅವರನ್ನು ಮಿಸ್ ಮಾಡಿಕೊಂಡು ಅತ್ತಿದ್ದು ಇನ್ನೊಂದು ಮತ್ತೊಂದು ಎಲ್ಲ ಮಾಡಾಯಿತು, ಈಗೇನೂ ಇಲ್ಲ. ಈಗ ಎಷ್ಟು ಹೀಲಾಗಿದ್ದೀರಾ ನೀವು ಅಂತ ಹೇಳಿದ್ರೆ, ನಿಮ್ಮ ಎನರ್ಜಿ ಕೂಡ ಇಷ್ಟೇ ಚೆನ್ನಾಗಿದೆ. ಮೆಜಿಷಿಯನ್ ಕಾರ್ಡ್ ಬಂದಿದೆ. ನಿಮ್ಮ ಆರಾನೂ ಕೂಡ ತುಂಬ ಶುದ್ಧವಾಗಿದೆ ಈಗ. ಏಕೆಂದರೆ ನೀವು ಹಳೆ ನೆನಪನ್ನ ಹೇಳ್ಕೊಂಡು ಅಳ್ತಾ ಇಲ್ಲ, ಈಗ ಗಟ್ಟಿಯಾಗಿದ್ದೀರಿ. ಆದರೆ ನೀವೀಗ ಸೈಲೆಂಟ್ ಆಗಿದ್ರೂ ಆ ವ್ಯಕ್ತಿಯ ಮೈಂಡಲ್ಲಿ ನಿಮ್ಮ ವಿಚಾರಗಳು ಓಡಾಡೋದಕ್ಕೆ ಶುರುವಾಗಿದೆ. ಅವರು ಈಗ ಏನಾದರೂ ನೀವಾಗ ನೀವೇ ಮಾತಾಡೋದಕ್ಕೆ ಟ್ರೈ ಮಾಡೋದು, ನೀವಾಗ ನೀವೇ ಮಾತಾಡೋದು, ಈ ರೀತಿ ಎಲ್ಲ ಮಾತಾಡೋದಕ್ಕೆ ಹೋದಾಗ ಒಂದಷ್ಟು ಚುಚ್ಚಿ ಮಾತಾಡ್ಬೋದು, ಅಥವಾ ಅಹಂ ಜಾಸ್ತಿ ಆಗಬಹುದು. ಅಥವಾ ನೀನು ಹಿಂಗೆ ಮಾಡಿದ್ದೆ, ನಾನು ಹಂಗೆ ಮಾಡಿದ್ದೆ ಅಂತ ಹೇಳಿ ನಿಮ್ಮನ್ನೇ ಒಂದಷ್ಟು ಚಿಕ್ಕವ್ರನ್ನಾಗಿ ನೋಡ್ಬೋದು. ಅದಕ್ಕಾಗಿ ನೀವು ಈಗ ಹೇಗಿದ್ದೀರಾ ಹಾಗೇ ಇದ್ದುಬಿಡಿ. ಇಲ್ಲಿ ಆ ವ್ಯಕ್ತಿಯ ಲೈಫಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಒಂದಷ್ಟು ಅವ್ರನ್ನ ಪಾಠ ಮಾಡೋರೇ ಜಾಸ್ತಿ ಇದ್ದಾರೆ. ಹೀಗಿರಬೇಡ, ಇದು ನಿನ್ನ ಲೈಫಲ್ಲ, ಇನ್ನೊಂದು ನಿನ್ನ ಲೈಫು, ಅದು ಹಾಗೆ ಹೀಗೆ ಈ ಮಾತುಗಳು, ಇಂಥ ಜನಗಳ ಮಾತುಗಳಿಂದ, ಅಥವಾ ಅವರ ಪೇರೆಂಟ್ಸ್ ಆಗಿರ್ಬೋದು, ಅಥವಾ ಅವ್ರಿಗೆ ಹತ್ತಿರದವರಾಗಿರ್ಬೋದು, ಯಾರೋ ಒಬ್ಬರು ಅವ್ರಿಗೆ ಒಂದಷ್ಟು ಬೇಡ, ಈ ಥರ ಇರೋದು ನೀನು ಸೂಕ್ತವಲ್ಲ, ಸಮಂಜಸವಲ್ಲ, ಈ ರೀತಿ ಎಲ್ಲ ಹೇಳ್ತಾ ಅವ್ರಿಗೊಂದಷ್ಟು ಮೈಂಡು ಮತ್ತೆ ಡೈವರ್ಟ್.
ಅವ್ರ ಕೆಲಸ ಮಾಡೋದಕ್ಕೆ ನೀವು ಅಂದ್ಕೊಳ್ತೀರಿ ದೂರದಿಂದ ಅವರೆಲ್ಲ ನೆಮ್ಮದಿಯಾಗಿದ್ದಾರೆ, ಆರಾಮಾಗಿದ್ದಾರೆ, ಹಾಗೆ ಹಿಂಗೆ ಅಂತ. ಅವ್ರ ಕೆಲಸ ಮಾಡೋದಕ್ಕೂ ಕೆಲವು ಟೈಮ್ ಮನಸ್ಸಾಗೋದಿಲ್ಲ. ಕೆಲವೊಂದು ಯೋಚನೆಗಳು, ಕೆಲವೊಂದು ಚಿಂತೆಗಳಿಂದ ಅವ್ರು ಹೇಗೇ ಇರಲಿ, ಅವ್ರು ನಿಮ್ಮ ಮುಂದೆ ಖುಷಿಯಾಗಿ ಕಾಣಿಸ್ಕೊಳ್ತಾ ಇರಲಿ ಅಥವಾ ಯಾರೊಟ್ಟಿಗಾದರೂ ಇರಲಿ, ಬಟ್ ಅವರ ಮನಸ್ಸಿನಲ್ಲಿ ನೆಮ್ಮದಿ ಇಲ್ಲ ಅಂತಲೇ ಹೇಳಬಹುದು. ಹಳೆ ವಿಚಾರಗಳು ಅವರು ಕೂಡ ಮೆಲುಕು ಹಾಕ್ತಾರೆ. ನಾನೊಬ್ಬಳೇ ಹಾಕಿದ್ನ, ಅದು ಇದು ಎಲ್ಲ ಇಲ್ಲ. ಬಟ್ ಈ ವ್ಯಕ್ತಿಯೊಟ್ಟಿಗೆ ನೀವು ಮಾತಾಡುವ ಸಂದರ್ಭಗಳು ಸೃಷ್ಟಿಯಾಗುತ್ತೆ ಅಂತಲೇ ತೋರಿಸುತ್ತೆ ನನಗೆ. ಮಾತಾಡುವ ಸಂದರ್ಭಗಳು ಸೃಷ್ಟಿಯಾಗತ್ತೆ. ಮುಂದಿನ ವಿಚಾರಗಳು ನೀವು ಮಾತಾಡಿದ್ರೆ ಸೂಕ್ತ. ಹಿಂದಾಗೋದಕ್ಕಿಂತ ಮುಂದೆ ಆಗುವಂತಹ ಮಾತಾಡಿದ್ರೆ ಸೂಕ್ತ. ಆಗ ಈ ಸಂಬಂಧ ಕೂಡ ಉಳಿಯುತ್ತೆ. ಈ ಸಂಬಂಧನ ನೀವು ಒಂದು ಒಳ್ಳೆಯ ರೀತಿಯಲ್ಲಿ ತಗೊಂಡು ಹೋಗ್ಬೋದು. ಈ ಹಿಂದೆ ಇರುವ ವಿಚಾರಗಳನ್ನ ಯೋಚನೆ ಮಾಡಿದ್ರೆ ನೀವು ನೋವುಗಳು ಪಡಿತೀರಿ, ಮತ್ತು ಅದು ಇರಿಟೇಷನ್ ಶುರು ಆಗುತ್ತೆ ಆ ವ್ಯಕ್ತಿಗಾಗಲಿ ಅಥವಾ ನಿಮಗಾಗಲಿ. ಹಳೆ ವಿಚಾರಗಳನ್ನ ಒಂದಷ್ಟು ನೀವು ಡಿಲೀಟ್ ಮಾಡೋದೇ ಉತ್ತಮ. ಅವ್ರು ಏನೇ ಮಾಡಿರಲಿ, ಹಿಂದೆ ಏನೇ ಮಾಡಿರಲಿ, ಅವರು ಕೂಡ ಆ ನೋವನ್ನ ಅನುಭವಿಸಿದರೆ ಈಗ ಅವ್ರ ಮೈಂಡಿಗೆ ನಿಮ್ಗೆ ಏನೇನು ನೋವು ಕೊಟ್ಟಿದ್ದೆ ನಾನು ಅನ್ನುವ ಮನಸ್ಸು ಕೂಡ ಅವ್ರಿಗೆ ಹೋಗಿದೆ ಅಂತಲೇ ಹೇಳ್ಬೋದು. ಸೊ ಓವರಾಲ್ ಈ 2ನೇ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ಆ ವ್ಯಕ್ತಿ ಕೂಡ ನಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಾ ಅಂತ ನೋಡಿದ್ರೆ ಹೌದು, ಇತ್ತೀಚೆಗೆ ಅವರ ಮೈಂಡ್ನಲ್ಲಿ ಆ ವಿಚಾರಗಳು ಹೋಗ್ತಾ ಇದೆ. ಬಟ್ ಸಡನ್ನಾಗಿ ನಿಮ್ಮ ಹತ್ರ ಬಂದು ಮಾತಾಡ್ಬಿಡೋಣ ಅಥವಾ ನಂಗೆ ಅನ್ನಿಸ್ತಾ ಇರೋದು ಹೇಳ್ಕೊಂಬಿಡೋಣ ಅಂತ ಹೇಳಿದ್ರೆ ಇಲ್ಲಿ 3ನೇ ವ್ಯಕ್ತಿಗಳು ತುಂಬ ಸ್ಟ್ರಾಂಗ್ ಆಗಿ ನಿಂತಿದ್ದಾರೆ. 3ನೇ ವ್ಯಕ್ತಿಯರು ಸ್ಟ್ರಾಂಗ್ ಆಗಿ ನಿಂತಿದ್ದಾರೆ ಅಂತ ಕೂಡ ನಿಮ್ಮ ಹತ್ರ ಹೇಳ್ಕೊಳಕ್ಕಾಗಲ್ಲ ಅವರು. ಯಾಕೆ ಗೊತ್ತಾ, ಅವ್ರ ಲೈಫಲ್ಲಿ 3ನೇ ವ್ಯಕ್ತಿನೇ ಪ್ರಿಫರೆನ್ಸ್ ಜಾಸ್ತಿ. ಹಾಗಂತ 3ನೇ ವ್ಯಕ್ತಿ ಅಂದ ತಕ್ಷಣ ಯಾರ್ಯಾರನ್ನೂ ನೀವು ಮೈಂಡಲ್ಲಿ ಹಾಕ್ಕೊಳ್ಬೇಡಿ. ಅವರ ಪರ್ಸ್ನಲ್ ಅಪ್ಪ, ಅಮ್ಮ, ಅಕ್ಕ, ತಂಗಿ, ಅಣ್ಣ, ತಮ್ಮ, ಅತ್ತೆ, ಮಾವ ಯಾರೇ ಇರಬಹುದು, ಅವರು ಕೂಡ ಆಗಿರ್ತಾರೆ. ಅವ್ರನ್ನ ಬುದ್ಧಿವಾದ ಹೇಳುವಂಥವ್ರು ಅಂತಲೇ ಹೇಳ್ಬೋದು. ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.